ಭಾಗ 1 ಭಾಗ 2 ಕಥೆನೇ ಬೇರೆ ಬೇರೆ ಥರ ಕೆಲವು ಸತಿ ಅನ್ಸೋಕ್ಕೆ ಶುರು ಆಗುತ್ತೆ. ಬಟ್ ಈ ಇದರಲ್ಲಿ ಸಿದ್ಲಿಂಗು ಮೊದಲ ಭಾಗದ ಮುಂದುವರಿದ ಕಥೆನೇ ಇಲ್ಲಿ ಮುಂದುವರಿಯುತ್ತೆ. ಒಂದು ಚೂರು ಸಿದ್ಲಿಂಗು ಮೊದಲನೇದು ಕತೆ ಇದು ಬಂದು ನಂತರ 2ನೇ ಅಧ್ಯಾಯ ಶುರುವಾಗುತ್ತೆ. ಹಳೆಯ ಸಿದ್ಲಿಂಗು ಇದರಲ್ಲಿ ಈಗ ನಮ್ಮ ಯೋಗಿ ಸರು ಮತ್ತು ತುರುವೇಕೆರೆ ಆಂಡಳಮ್ಮ ಪಾತ್ರ ಮಾಡಿದ ಸುಮನ್ ರಂಗನಾಥ್ ಮತ್ತು ಆಂಟೋನಿ ಕಮಲ್ ಈ 3 ಪಾತ್ರಗಳನ್ನು ಮಾತ್ರ ಉಳಿಸ್ಕೊಂಡಿದ್ದೀವಿ. 2ನಲ್ಲಿ ನಾಯಕಿ ಪಾತ್ರದಲ್ಲಿ ಸೋನು ಮೇಡಮ್ ಮಾಡ್ತಾಯಿದ್ದಾರೆ. ನಾಯಕ ಪಾತ್ರದಲ್ಲಿ ಯೋಗೇಶ್ ಅವರು, ಅದ್ರ ಬಗ್ಗೆ ಏನು ಹೇಳಲೇಬೇಕು ಸಾರು, ಮತ್ತು ಆಂಟೋನಿ ಕಮಲ್ ಸರ್ ಇದ್ದಾರೆ. ಇನ್ನು ಉಳಿದಂತೆ ಮುಂದಿನ ದಿನಗಳಲ್ಲಿ ಎಲ್ಲವೂ ರಿವೀಲ್ ಆಗ್ತಾ ಹೋಗುತ್ತೆ. ಮತ್ತು ತಂತ್ರಜ್ಞರು ಕೂಡ ಬದಲಾಗಿದ್ದಾರೆ. ಸೊ ಈಗ ಇದು ಇನ್ನೂ ಮೊದಲ ಹೆಜ್ಜೆ, ಪ್ರಾರಂಭದ ಹೆಜ್ಜೆ. ಸೊ ಇಲ್ಲಿ ಹೆಚ್ಚಿಗೆ ಏನೂ ಮಾತಾಡೋದು ಬೇಕಾಗಿಲ್ಲ, ಇದಿಷ್ಟು ಪರಿಚಯ. ಈಗ ನಮ್ಮ ಪ್ರಯಾಣ ಶುರುವಾಗಿದೆ. ಈ ಪ್ರಯಾಣಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಇರಲಿ. ನಾನು ಸಿದ್ಲಿಂಗು ರಿಲೀಸ್ ಆದಾಗ ನಾನು ಇನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ, ಎಲ್ಲೋ ಕೆಲಸ ಮಾಡ್ಕೊಂಡಿದ್ದೆ. ಆ ಟೈಮಲ್ಲಿ ತುಂಬ ಎಂಜಾಯ್ ಮಾಡಿದ್ದೆ ಸಿನಿಮಾ. ಈಗ ಆ ಸಿನಿಮಾದಲ್ಲಿ ಪಾರ್ಟ್ 2 ನಾನು ವರ್ಕ್ ಮಾಡ್ತಾಯಿದ್ದೀನಿ ಅನ್ನೋದೊಂದು ಬಹಳ ಹೆಮ್ಮೆ ಇದೆ ಸರ್. ನಿಮ್ಮ ಜೊತೆಗೆ ಮೊದಲನೇ ಸಾರಿ ಅಭಿನಯಿಸ್ತಾ ಇದ್ದೀನಿ, ನಿಜವಾಗ್ಲೂ ಭಾಳ ಖುಷಿ ಇದೆ ಸರ್. ಈ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಿಮ್ಮ ಬರವಣಿಗೆಗೆ ಫ್ಯಾನ್ ನಾನು ಆ್ಯಕ್ಚುಲಿ. ಅಂದರೆ ಈ ಡಬಲ್ ಮೀನಿಂಗ್ ಅಂತಲ್ಲ, ನೀವು ಅದ್ಭುತವಾಗಿ ನನ್ನ ಮರ್ಯಾದೆ ಠೇವಣಿ ಕಳಿಬೇಕು, ಇವ್ರನ್ನ ಕಳಿಬೇಕು ಸರ್. ನಾನು ಹಂಗೆ ಹೇಳ್ತಿಲ್ಲ, ನೀವು ಈ ಸಿದ್ಲಿಂಗು ಬರೆದಿದ್ದೀರ, ಮತ್ತೊಂದಿಷ್ಟು ಬರೆದಿದ್ದೀರಲ್ಲ, ಅದಕ್ಕೆ ಫ್ಯಾನ್ ಅಂತ ಹೇಳಿದ್ದು. ಓಕೆ, ನಾನು ನಿಮ್ಮ ಬರವಣಿಗೆಗೆ ಫ್ಯಾನು, ಬಟ್ ಅದಕ್ಕೆ ಹೇಳಿಲ್ಲ, ಸಾರಿ ಸರ್, ತಪ್ಪು. ಒಳ್ಳೇದು. ಓಕೆ, ಸೊ ಇದರಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಫ್ರೆಂಚ್ ಬಿರಿಯಾನಿದು ಒಂದು ಪಾತ್ರ ಗೊತ್ತಿದೆ, ಮಜಲ್ ಮಣಿ ಅಂತ. ಇದರಲ್ಲಿ ಕೂಡ ಒಂದು ಡಿಫ್ರೆಂಟ್ ಶೇಡಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಮತ್ತೆ ಸ್ವಲ್ಪ ಮಟ್ಟಿಗೆ ಕಲಾತ್ಮಕ ಚಿತ್ರಗಳಲ್ಲೇ ಕಳೆದು ಹೋಗ್ತಿದ್ದೆ. ಅವ್ರು ಹೇಳಿದಾಗೆ ನಾನು ವಿಜಯ್ ಪ್ರಸಾದ್ ಸರ್ ಬರವಣಿಗೆಯ ದೊಡ್ಡ ಅಭಿಮಾನಿ. ಬಹುಶಃ ಸಿದ್ಲಿಂಗು ಸಿನಿಮಾನ ನಾನು 3 ಸತಿ ನೋಡಿದ್ದೆ. ನಾನು ಆ ಸಿನಿಮಾನ ತುಂಬ ಇಷ್ಟಪಟ್ಟವಳು. ನಂತರದಲ್ಲಿ ಅವರ ಎಲ್ಲ ಸಿನಿಮಾಗಳು, ನೀರು ದೋಸೆ, ಆಮೇಲೆ ಎಲ್ಲೋ 1-2-3 ಸಿನಿಮಾಗಳಲ್ಲಿ ನನ್ನ ನೆಚ್ಚಿನ ಬರಹಗಾರ ಅಥವಾ ನಿರ್ದೇಶಕ ಕಳೆದೋಗಿದ್ರೇನೋ ಅಂತ ಅನಿಸ್ತಿತ್ತು ನನಗೆ. ಸೊ ಸಿದ್ಲಿಂಗು ಭಾಗ 2 ರೀಡಿಂಗ್ ಯಾವಾಗ ಕೊಟ್ಟರು, ಮತ್ತೆ ವಿಜಯ್ ಪ್ರಸಾದ್ ಸರ್ ಇಸ್ ಬ್ಯಾಕ್. ಹಾಗಾಗಿ ಅವರ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ಮಾಡೋದಕ್ಕೆ ಭಾಳ ಸಂತೋಷ ಆಗ್ತದೆ. ಎಸ್ಪೆಷಲಿ ರಂಗಭೂಮಿ ನಟರಿಗಂತೂ ಹಬ್ಬ ಅಂತ ಅನ್ನೋ ಥರದ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ. ಥ್ಯಾಂಕ್ಸ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಮಾದ ಯೋಗೀಶ್ ಅವರ ಅಭಿಮಾನಿ ಕೂಡ ನಾನು. ಆ್ಯಂಡ್ ಸೋನು, ಎಲ್ಲರ ಜೊತೆ ನನ್ನ ಕೆಲಸ ಮಾಡೋಕ್ಕೆ ಸಿಕ್ಕಿರೋದು ಭಾಳ ಸಂತೋಷ. ಥ್ಯಾಂಕ್ ಯು. ಸಿದ್ಲಿಂಗು 2 ನಾನು ಮೇನ್ ಒಪ್ಪಿದ ಕಾರಣ ಸಿದ್ಲಿಂಗು ಸಿನಿಮಾ ನನಗೆ ಎಷ್ಟು ಇಷ್ಟ ಆಯ್ತು ಅಂದರೆ, ನಾನು 6 ಸತಿ ನೋಡಿದ್ದೀನಿ ಆ ಸಿನಿಮಾ. ಹಾಗಾಗಿ ಈ ಸ್ಕ್ರಿಪ್ಟು ಒಪ್ಪಿದ್ದ ಸೇಮ್ ಕಾರಣ ಸಿದ್ಲಿಂಗು. ಆ್ಯಂಡ್ ನಮ್ಮ ಹೀರೋ ಯೋಗೇಶ್ ಅವರು, ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರು, ಈ 3 ಕಾರಣ ಈ ಸಿನಿಮಾ ನಾನು ಮಾಡಬೇಕು ಅಂದರೆ. ಸೊ ಅಷ್ಟೇ, ನಮಸ್ಕಾರ.